ಶ್ರೀ ಕ್ಷೇತ್ರ ಕೊಲ್ಲೂರಿನಲ್ಲಿ ತಾಯಿ ಮೂಕಾಂಬಿಕೆಯ ದರ್ಶನಕ್ಕೆ ಇವತ್ತು ವಿಜಯ್ ಅವರು ಆಗಮಿಸ್ತಾ ಇದ್ದಾರೆ. ತಮಿಳುನಾಡಿನಿಂದ ಆಗಮಿಸ್ತಾ ಇದ್ದಾರೆ. ಹೀಗಾಗಿ ಕೊಲ್ಲೂರು ಮೂಕಾಂಬಿಕೆಯ ಸನ್ನಿಧಾನದಲ್ಲಿ ತಯಾರಿಗಳು ಕೂಡ ಜೋರಾಗಿದ್ದಾವೆ. ಪೂರ್ಣ ಕುಂಭ ಕಳಶದ ಮೆರವಣಿಗೆಯೊಂದಿಗೆ ವಿಜಯ್ ಅವರನ್ನ ಅಲ್ಲಿನ ದೇವಸ್ಥಾನದ ಸಿಬ್ಬಂದಿ ಕರೆದುಕೊಂಡು ಬರ್ತಾರೆ. ಅನಂತರ ದೇವಿಯ ದರ್ಶನವಾಗುತ್ತೆ. ಸುಮಾರು 3 ಗಂಟೆ ಸುಮಾರಿಗೆ ಅಲ್ಲಿ ವಿಶೇಷವಾದಂತಹ ಪೂಜೆ ಪುನಸ್ಕಾರಗಳೊಂದಿಗೆ ವಿಜಯ್ ಅವರು ಶ್ರೀ ತಾಯಿಯ ದರ್ಶನವನ್ನ ಮಾಡ್ತಾರೆ. ದಕ್ಷಿಣ ಭಾರತದ ಪ್ರಸಿದ್ಧ ಶಕ್ತಿಪೀಠಗಳಲ್ಲಿ ಒಂದಾಗಿರುವಂತಹ ಕೊಲ್ಲೂರು ಮೂಕಾಂಬಿಕ ಸನ್ನಿಧಿಗೆ ಇವತ್ತು ತಮಿಳುನಾಡಿನ ನೂತನ ಮುಖ್ಯಮಂತ್ರಿಗಳಾದಂತಹ ಜೋಸೆಫ್ ವಿಜಯ್ ಅವರು ಆಗಮಿಸ್ತಾ ಇದ್ದಾರೆ. ಸುಮಾರು 3 ಗಂಟೆಯ ವೇಳೆಗೆ ಕೊಲ್ಲೂರು ಮೂಕಾಂಬಿಕೆಯ ಸನ್ನಿಧಿಗೆ ಜೋಸೆಫ್ ವಿಜಯ್ ಅವರ ಆಗಮನ ಆಗ್ತದೆ. ಅದಕ್ಕಾಗಿ ಈಗ ಎಲ್ಲಾ ರೀತಿಯ ಭದ್ರತೆಗಳು ಕೂಡ ಆರಂಭ ಆಗಿರುವಂತದ್ದು ನಾವು ದೃಶ್ಯಗಳಲ್ಲಿ ಗಮನಿಸಬಹುದು. ಯಾಕಂದ್ರೆ ನಿನ್ನೆ ತಮಿಳುನಾಡಿನಿಂದ ಸಾಕಷ್ಟು ಹಿರಿಯ ಪೊಲೀಸ್ ಅಧಿಕಾರಿಗಳು ಕೊಲ್ಲೂರು ಮೂಕಾಂಬಿಕೆಯ ಸನ್ನಿಧಿಯಲ್ಲಿ ಬಂದು ಬೀಡುಬಿಟ್ಟಿರುವಂತದ್ದು. ಯಾಕಂದ್ರೆ ಎಲ್ಲಾ ರೀತಿ ಮುಖ್ಯಮಂತ್ರಿಗಳು ಬರುವಾಗ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಮಾಡಬೇಕು ಅನ್ನುವಂತ ಕಾರಣಕ್ಕೆ ತಮಿಳುನಾಡಿನ ಪೊಲೀಸರು ಬಂದಿರುವಂತದ್ದು. ಜೊತೆಗೆ ಉಡುಪಿ ಜಿಲ್ಲಾ ಪೊಲೀಸ್ ಅಧಿಕಾರಿಗಳು ಕೂಡ ಇಲ್ಲಿ ಮೊಕ್ಕಂ ಹೂಡಿರುವಂತದ್ದು. ಸಾಕಷ್ಟು ಬಿಗಿ ಬಂದೋಬಸ್ತ್ ಅನ್ನು ಕೂಡ ಮಾಡಲಾಗಿರುವಂತದ್ದು. ಯಾಕಂದ್ರೆ ಇವತ್ತು ಶುಕ್ರವಾರ ಆಗಿರುವ ಕಾರಣದಿಂದಾಗಿ ಸಾಕಷ್ಟು ಭಕ್ತರ ಸಂಖ್ಯೆ ಕೂಡ ಹೆಚ್ಚಾಗಿರುವಂತದ್ದು ಕೊಲ್ಲೂರು ಮೂಕಾಂಬಿಕೆ ಸನ್ನಿಧಿಯಲ್ಲಿ. ಪ್ರಮುಖವಾಗಿ ಶುಕ್ರವಾರದ ದಿನದಂದು ಕೇರಳದಿಂದ ಸಾಕಷ್ಟು ಭಕ್ತರು ಕೊಲ್ಲೂರಿಗೆ ಆಗಮಿಸುತ್ತಾರೆ. ಆ ಕಾರಣಕ್ಕಾಗಿ ಬಿಗಿ ಬಂದೋಬಸ್ತ್ ಅನ್ನು ಕೂಡ ಸದ್ಯಕ್ಕೆ ಏರ್ಪಡಿಸಲಾಗಿದೆ. ಸುಮಾರು ಉಡುಪಿಯಿಂದ ಬರುವಂತಹ ದಾರಿಯಲ್ಲಿ ಸುಮಾರು 20 ಕಿಲೋಮೀಟರ್ ಅರಣ್ಯ ಪ್ರದೇಶದಲ್ಲೂ ಕೂಡ ಬಿಗಿ ಬಂದೋಬಸ್ತ್ ಅನ್ನು ಮಾಡಲಾಗಿದೆ. ಯಾಕಂದ್ರೆ ಮಂಗಳೂರು ಏರ್ಪೋರ್ಟ್ ಇಂದ ಬರುವಂತಹ ಮಾರ್ಗವಾಗಿ ಬರುವ ಕಾರಣದಿಂದಾಗಿ ಒಂದು 20 ಕಿಲೋಮೀಟರ್ನಷ್ಟು ಅರಣ್ಯ ಮಾರ್ಗವಾಗಿ ವಿಜಯ್ ಅವರು ವಾಹನದಲ್ಲಿ ಸಂಚರಿಸುವುದರಿಂದ ಎಲ್ಲಾ ರೀತಿಯ ಭದ್ರತೆಗಳನ್ನು ಕೂಡ ಮಾಡಲಾಗಿದೆ. ಜೊತೆಗೆ ದೇವಾಲಯದಲ್ಲೂ ಕೂಡ ಎಲ್ಲಾ ರೀತಿಯ ಭದ್ರತೆಯನ್ನು ಕೂಡ ಮಾಡಲಾಗಿರುವಂತದ್ದು. ಯಾಕಂದ್ರೆ ಮುಂಜಾನೆಯಿಂದ ಭಕ್ತರು ಸರತಿ ಸಾಲಿನಲ್ಲಿ ದೇವರ ದರ್ಶನಕ್ಕೆ ಕಾದಿರುವಂತದ್ದು. ಸದ್ಯಕ್ಕೆ ಭಕ್ತರಿಗೆ ಯಾವುದೇ ರೀತಿಯ ನಿರ್ಬಂಧವನ್ನು ವಿಧಿಸಿಲ್ಲ. ಮಧ್ಯಾಹ್ನದವರೆಗೂ ಭಕ್ತರಿಗೆ ದೇವರ ದರ್ಶನ ಮಾಡೋದಕ್ಕೆ ಅವಕಾಶ ಇರುವಂತದ್ದು. ಯಾಕಂದ್ರೆ ಸಾಕಷ್ಟು ಸಂಖ್ಯೆಯಲ್ಲಿ ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತರು ಕೊಲ್ಲೂರು ಮೂಕಾಂಬಿಕೆಯ ದರ್ಶನಕ್ಕೆ ಬರ್ತಾರೆ. ಆದ್ರೆ ಜೋಸೆಫ್ ವಿಜಯ್ ಅವರು ಸುಮಾರು 3 ಗಂಟೆಗೆ ಬರೋದ್ರಿಂದ ಮಾಮೂಲಿನಂತೆ ದೇವಸ್ಥಾನ ಬಂದಿರುವ ಸಮಯಕ್ಕೆ ಬರ್ತಾರೆ. ಹಾಗಾಗಿ ಭಕ್ತರಿಗೆ ಯಾವುದೇ ರೀತಿಯ ಅನಾನುಕೂಲ ಆಗೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂತ ಮಾತನ್ನ ಈಗಾಗಲೇ ಕೊಲ್ಲೂರು ದೇವಸ್ಥಾನದ ಆಡಳಿತ ಮಂಡಳಿ ಹೇರಿರುವಂತದ್ದು. ಆದ್ರೆ ಬರುವಂತಹ ಭಕ್ತರು ಒಂದಷ್ಟು ಆ ಸಮಯವನ್ನ ಹೊರತುಪಡಿಸಿ ಬಂದ್ರೆ ಒಂದಷ್ಟು ಅವರ ದೇವರ ದರ್ಶನಕ್ಕೆ ಅನುಕೂಲ ಆಗ್ತದೆ ಅನ್ನುವಂತ ಒಂದು ಮಾಹಿತಿಯನ್ನ ಪೊಲೀಸ್ ಇಲಾಖೆ ಕೂಡ ನೀಡಿರುವಂತದ್ದು. ಒಟ್ಟಿನಲ್ಲಿ ಕೊಲ್ಲೂರು ಮೂಕಾಂಬಿಕೆಯ ಸನ್ನಿಧಿ ಒಂದ್ ಕಡೆಯಿಂದ ಭಕ್ತ ಜನರಿಂದ ತುಂಬಿದ್ರೆ, ಇನ್ನೊಂದ್ ಕಡೆಯಿಂದ ನೂತನ ಮುಖ್ಯಮಂತ್ರಿಗಳಾದ ಜೋಸೆಫ್ ವಿಜಯ್ ಅವರ ಆಗಮನಕ್ಕಾಗಿ ಎಲ್ಲಾ ರೀತಿಯ ಸಿದ್ಧತೆಗಳೊಂದಿಗೆ ಪೊಲೀಸರು ಕೂಡ ಖಾಕಿ ಪಡೆ ಕೂಡ ತುಂಬಿರುವಂತದ್ದು. ಒಟ್ಟಿನಲ್ಲಿ ಒಂದು ರೀತಿಯಲ್ಲಿ ಕೊಲ್ಲೂರು ಮೂಕಾಂಬಿಕೆ ಸನ್ನಿಧಿ ಅಂತ ಹೇಳಿದ್ರೆ ಬರೀ ಕೇರಳದಿಂದ ಬರುವಂತ ಭಕ್ತರು ಮಾತ್ರ ಅಲ್ಲ, ತಮಿಳುನಾಡು ಇರಬಹುದು, ಬೇರೆ ಬೇರೆ ಭಾಗದಿಂದನೂ ಕೂಡ ಬರ್ತಾರೆ. ಈ ಹಿಂದೆ ತಮಿಳುನಾಡಿನ ಮುಖ್ಯಮಂತ್ರಿ ಆಗಿರುವಂತ MGR ಅವರು ಬಂದಿದ್ರು. ಅವರು ಬಂದಂತ ಸಂದರ್ಭದಲ್ಲಿ ದೇವಿಗೆ ಚಿನ್ನದ ಖಡ್ಗವನ್ನ ಕೂಡ ಅರ್ಪಿಸಿದ್ರು. ಯಾಕಂದ್ರೆ MGR ಅವರ ತಾಯಿ ಪರಮ ಭಕ್ತಿಯಾಗಿದ್ರು. ಅನಂತರದಲ್ಲಿ ಮುಖ್ಯಮಂತ್ರಿ ಆಗಿದ್ದಂತ ಜಯಲಲಿತಾ ಅವರು ಕೂಡ ಬಂದಿದ್ರು. ಅವರು ಬಂದಂತ ಸಂದರ್ಭದಲ್ಲೂ ಕೂಡ ಇಲ್ಲಿ ಅನ್ನ ಸಂತರ್ಪಣೆಗಾಗಿ ಸುಮಾರು 30,000 ರೂಪಾಯಿ ದೇಣಿಗೆಯನ್ನ ಕೂಡ ನೀಡಿದ್ರು. ಹೀಗೆ ಬೇರೆ ಬೇರೆ ಸೆಲೆಬ್ರಿಟಿಗಳು ಕೂಡ ಬರುವಂತದ್ದು. ಯಾಕಂದ್ರೆ ಯೇಸುದಾಸ್ ಇರಬಹುದು, ಇಳೆಯರಾಜ ಇರಬಹುದು, ಹೀಗೆ ಸಾಕಷ್ಟು ಜನ ಕೊಲ್ಲೂರು ಮೂಕಾಂಬಿಕೆಯ ದರ್ಶನವನ್ನ ಪಡೆಯುವುದಕ್ಕೆ ಕೊಲ್ಲೂರಿಗೆ ಆಗಮಿಸ್ತಾರೆ. ಹಾಗಾಗಿ ಇವತ್ತು ನೂತನ ಮುಖ್ಯಮಂತ್ರಿಗಳಾದ ಜೋಸೆಫ್ ವಿಜಯ್ ಅವರು ಆಗಮಿಸ್ತಾರೆ. ಜೋಸೆಫ್ ವಿಜಯ್ ಅವರ ಕುಟುಂಬ ಕೂಡ ಕೊಲ್ಲೂರು ಮೂಕಾಂಬಿಕೆಯ ಸನ್ನಿಧಿಯ ಪರಮ ಭಕ್ತರು ಅಂತ ಹೇಳಲಾಗ್ತದೆ. ಆದ್ರೆ ಸುಮಾರು 3 ಗಂಟೆ ಸುಮಾರಿಗೆ ಕೊಲ್ಲೂರು ಮೂಕಾಂಬಿಕೆಯ ಸನ್ನಿಧಿಗೆ ಜೋಸೆಫ್ ವಿಜಯ್ ಅವರು ಬರ್ತಾರೆ. ಆದ್ರೆ ವಿಶೇಷ ಪೂಜೆಗಳಾಗ್ಲಿ ಚಂಡಿಕಾ ಯಾಗಾಗ್ಲಿ ಯಾವುದೂ ಕೂಡ ಇರೋದಿಲ್ಲ. ಮಾಮೂಲಿಯಂತೆ ಬಂದು ದೇವರ ದರ್ಶನವನ್ನ ಪಡಿತಾರೆ, ದೇವಸ್ಥಾನವನ್ನು ವೀಕ್ಷಣೆ ಮಾಡುವ ಕಾರ್ಯಕ್ರಮವನ್ನು ಮಾಡ್ತಾರೆ. ಆದ್ರೆ ಯಾರೂ ಬಂದ್ರು ಕೂಡ, ಗಣ್ಯರು ಬಂದ್ರು ಕೂಡ ಕೊಲ್ಲೂರು ಮೂಕಾಂಬಿಕೆಯ ಸನ್ನಿಧಿಯಲ್ಲಿ ವಿಶೇಷ ಆರತಿ ಮಾಡುವಂತ ಪದ್ಧತಿ ಇಲ್ಲ. ಮಾಮೂಲಿನ ಪೂಜೆಗಳು ಕೊಲ್ಲೂರು ಮೂಕಾಂಬಿಕೆಯ ಸನ್ನಿಧಿಯಲ್ಲಿ ನಡೀತದೆ. ಒಟ್ಟಿನಲ್ಲಿ ಎಲ್ಲಾ ರೀತಿಯಾಗಿಯೂ ನೂತನ ಮುಖ್ಯಮಂತ್ರಿ ಬರೋದಕ್ಕೆ ಕೊಲ್ಲೂರಿನಲ್ಲಿ ಸಿದ್ಧತೆಯೂ ನಡೆದಿದೆ, ಆ ಭದ್ರತೆಯೂ ನಡೆದಿದೆ ಅಂತ ಹೇಳ್ಬೋದು. ಹರೀಶ್ ಬಾಲೆಚಾರ್, ರಿಪಬ್ಲಿಕ್ ಕನ್ನಡ, ಉಡುಪಿ. ಪುರಾಣ ಪ್ರಸಿದ್ಧವಾಗಿರತಕ್ಕಂಥ ಕೊಲ್ಲೂರು ಮೂಕಾಂಬಿಕಾ ಕ್ಷೇತ್ರ ಇದು. ಇಲ್ಲಿ
ನೂತನವಾಗಿ ತಮಿಳುನಾಡಿನ ಮುಖ್ಯಮಂತ್ರಿಯಾಗಿ ಪದಗ್ರಹಣ ಮಾಡಿರ್ತಕ್ಕಂಥ ಜೋಸೆಫ್ ವಿಜಯ್ ಅವರು ತಾಯಿಯ ದರ್ಶನಾರ್ಥಿಯಾಗಿ ಬರಲಿಕ್ಕಿದ್ದಾರೆ. ಈ ಹಿಂದೆ ಕೂಡ ಎಂಜಿ ರಾಮಚಂದ್ರ ಅವರು ದೇವಿಯ ಪರಮ ಭಕ್ತರು. ತನ್ನ ಸಂಕಲ್ಪ ಸಿದ್ಧಿಸಿದ್ದಕ್ಕಾಗಿ ಬಂದು ಇಲ್ಲಿ ಚಿನ್ನದ ಖಡ್ಗವನ್ನ ದೇವಿಗೆ ಸಮರ್ಪಣೆ ಮಾಡಿ ದೇವಿಯನ್ನ ಆರಾಧನೆ ಮಾಡಿ ಹೋಗಿರುತ್ತಾರೆ. ಅದರ ನಂತರದಲ್ಲಿ ಜಯಲಲಿತಾ ಅವರು ಕೂಡ ದೇವಿಯನ್ನ ಬಂದು ದರ್ಶನ ಮಾಡಿ ಚಿನ್ನದ ಖಡ್ಗವನ್ನ ನೋಡಿ ದೇವಿಯ ಅನುಗ್ರಹಕ್ಕೆ ಪಾತ್ರರಾಗಿರುತ್ತಾರೆ. ಮುಖ್ಯಮಂತ್ರಿಗಳಾದಂಥ ವಿಜಯ್ ಅವರಿಗೆ ಸ್ವಾಗತ. ದೇವಿಯ ಅನುಗ್ರಹ ಅವರಿಗೆ ಉಂಟಾಗಲಿ ಅಂತ ಹಾರೈಸ್ತೇವೆ. ನಮಸ್ಕಾರ. ವಿಜಯ್ ಅವರು ಬರ್ತಾ ಇದ್ದಾರಂತೆ, ಇದ್ರ ಬಗ್ಗೆ ನಿಮ್ಗೇನಾದ್ರೂ ಮಾಹಿತಿ ಇದೆಯಾ ಅಂತ? ಹೌದು, ಅವರು ಇವತ್ತು 3 ಗಂಟೆಗೆ ಬರ್ತಾರೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ನಮಗೂ ಕೂಡ ದೇವಸ್ಥಾನದಿಂದ ಒಂದು ಬರಹವನ್ನು ಕೊಟ್ಟಿದ್ದಾರೆ, ಅವರು ಒಂದು ನೋಟಿಸ್ ಕೊಟ್ಟಿದ್ದಾರೆ. 3 ಗಂಟೆಗೆ ಬರ್ತಾರೆ, ಅವರನ್ನ ಒಂದು ದೇವಸ್ಥಾನದಿಂದ ಒಳ್ಳೆ ರೀತಿಯಿಂದ ಸ್ವಾಗತ ಮಾಡಿ ಕಳಿಸಿಕೊಡ್ಬೇಕು ಅಂತ ನಮಗೂ ಕೂಡ ಅರ್ಚಕ ವರ್ಗದವರು ಮತ್ತು ಉಪಾಧಿವಂತರಿಗೆ, ಸಿಬ್ಬಂದಿ ವರ್ಗದವರಿಗೆಲ್ಲ ಮೌಖಿಕವಾಗಿಯೂ ಹಾಗೂ ಲಿಖಿತವಾಗಿಯೂ ಕೊಟ್ಟಿದ್ದಾರೆ ದೇವಸ್ಥಾನದಿಂದ. ಹಾಗೆ ಈಗ ನಿಮಗೆ ತಮಿಳುನಾಡಿನ ತುಂಬಾ ಅನೇಕ ದೊಡ್ಡ ದೊಡ್ಡ ನಟರು ಕೂಡ ಹಾಗೆ ಕಲಾವಿದರು ಕೂಡ ಇಲ್ಲಿಗೆ ಬರುವಂತದ್ದು ಸರ್ವೇ ಸಾಮಾನ್ಯ. ಅವರು ಬರ್ತಾರೆ, ಎಂದಿನಂತೆ ಎಲ್ಲರ ತರ ದರ್ಶನವನ್ನು ಮಾಡ್ತಾರೆ. ದರ್ಶನವನ್ನು ಮಾಡಿ ಅವರಿಗೆ ಒಂದು ಅವರದ್ದೇ ಆದಂತಹ ಪ್ರೋಟೋಕಾಲ್ಗಳು ಇರ್ತವೆ, ಬಿಟ್ರೆ ಮತ್ತೆ ಏನಿಲ್ಲ. ಅವರು ಪೂರ್ಣಕುಂಭ ಸ್ವಾಗತದೊಂದಿಗೆ ಒಳಗೆ ಬರ್ತಾರೆ, ಬಂದು ದೇವರ ದರ್ಶನ ಮಾಡಿ ದೇವಸ್ಥಾನವನ್ನೆಲ್ಲ ನೋಡಿಕೊಂಡು ಕೈ ಮುಗಿದು ಹೋಗ್ತಾರೆ. ಇಷ್ಟೇ ಇರುವಂತದ್ದು. ಈಗ ಯಾರೇ ಬಂದರೂ ಅವರಿಗೆ ಪ್ರತ್ಯೇಕವಾದ ಮಂಗಳಾರತಿ ಮಾಡುವಂತದ್ದು, ದೇವರಿಗೆ ಅವರು ಬಂದ್ರು ಅಂತ ಆ ತರ ಪದ್ಧತಿ ಇಲ್ಲ. ಮಂಗಳಾರತಿ ಅಂತ ಒಂದು ಸಮಯ ಇರ್ತದೆ, ನಿಗದಿತ ಸಮಯ. ಆ ಸಮಯದಲ್ಲಿ ಬಂದು ಮಂಗಳಾರತಿಯನ್ನು ನೋಡಬಹುದು.